ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಒಡಿಶಾದ ಪುರಿ ಶ್ರೀ ಜಗನ್ನಾಥ ದೇವರ ಉದ್ಭವದ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ. ಬಹಳ ವರ್ಷಗಳ ಹಿಂದೆ ಮಾಳವ ದೇಶದ ಇಂದ್ರದ್ಯುಮ್ನ ಎಂಬ ರಾಜನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಒಂದು ದಿನ ಅವನಿಗೆ ನೀಲಮಾಧವ ಎಂಬ ವಿಷ್ಣುವಿನ ಅದ್ಭುತ ರೂಪವು ದಟ್ಟ ಕಾಡಿನಲ್ಲಿ ಪೂಜಿಸಲ್ಪಡುತ್ತಿದೆ ಎಂಬ ಸುದ್ದಿ ತಿಳಿಯಿತು. ಆ ದೇವರನ್ನು ದರ್ಶನ ಮಾಡಲು ರಾಜನು ತನ್ನ ಪುರೋಹಿತನ ಸಹೋದರ ವಿದ್ಯಾಪತಿಯನ್ನು ಹುಡುಕಲು ಕಳುಹಿಸಿದನು. ಬಹಳ ಹುಡುಕಾಟದ ನಂತರ ವಿದ್ಯಾಪತಿಗೆ ವಿಶ್ವವಾಸು ಎಂಬ ಶಬರ ಜನಾಂಗದ ಮುಖ್ಯಸ್ಥನು ನೀಲಮಾಧವನನ್ನು ಗುಪ್ತವಾಗಿ ಪೂಜಿಸುತ್ತಿದ್ದಾನೆ ಎಂಬುದು ತಿಳಿಯಿತು. ಆದರೆ ಆ ದೇವರ ಸ್ಥಳವನ್ನು ಯಾರಿಗೂ ತೋರಿಸುತ್ತಿರಲಿಲ್ಲ. ವಿದ್ಯಾಪತಿ ಬುದ್ಧಿವಂತಿಕೆಯಿಂದ ವಿಶ್ವವಾಸುವಿನ ಮಗಳಾದ ಲಲಿತಾಳನ್ನು ವಿವಾಹವಾಗಿ ನಂತರ ನೀಲಮಾಧವನ ದರ್ಶನಕ್ಕೆ ಹೋಗುವ ಅವಕಾಶ ಪಡೆದನು. ವಿಶ್ವವಾಸು ಅವನ ಕಣ್ಣುಗಳನ್ನು ಕಟ್ಟಿಕೊಂಡೇ ಕಾಡಿನೊಳಗೆ ಕರೆದುಕೊಂಡು ಹೋದನು. ಆದರೆ ವಿದ್ಯಾಪತಿ ದಾರಿಯುದ್ದಕ್ಕೂ ಸಾಸಿವೆ ಕಾಳುಗಳನ್ನು ಚೆಲ್ಲುತ್ತಿದ್ದನು. ಕೆಲವು ದಿನಗಳ ನಂತರ ಆ ಕಾಳುಗಳು ಮೊಳಕೆಯೊಡೆದು ದಾರಿಯನ್ನು ಗುರುತಿಸಿದವು. ಈ ವಿಷಯ ತಿಳಿದ ರಾಜ ಇಂದ್ರದ್ಯುಮ್ನನು ಆ ಸ್ಥಳಕ್ಕೆ ಬಂದಾಗ ನೀಲಮಾಧವನು ಅಂತರ್ಧಾನವಾಗಿದ್ದನು. ಆಗ ರಾಜನು ತುಂಬಾ ದುಃಖಪಟ್ಟು ವಿಷ್ಣುವನ್ನು ಪ್ರಾರ್ಥಿಸಿದನು. ಆ ರಾತ್ರಿ ಭಗವಾನ್ ವಿಷ್ಣು ರಾಜನ ಕನಸಿನಲ್ಲಿ ಕಾಣಿಸಿಕೊಂಡು, ಸಮುದ್ರ ತೀರಕ್ಕೆ ಒಂದು ದಿವ್ಯ ಮರದ ದಿಮ್ಮಿ, ದಾರು ಬ್ರಹ್ಮ ತೇಲಿ ಬರುತ್ತದೆ. ಅದರಿಂದ ನನ್ನ ಹೊಸ ರೂಪವನ್ನು ನಿರ್ಮಿಸು ಎಂದು ಹೇಳಿದರು. ಕೆಲ ದಿನಗಳ ನಂತರ ಸಮುದ್ರ ತೀರಕ್ಕೆ ಒಂದು ಪವಿತ್ರ ಮರದ ದಿಮ್ಮಿ ತೇಲಿ ಬಂತು. ಅದನ್ನು ಯಾರಿಂದಲೂ ಕದಲಿಸಲು ಸಾಧ್ಯವಾಗಲಿಲ್ಲ. ರಾಜನು ಭಕ್ತಿಯಿಂದ ಪ್ರಾರ್ಥಿಸಿದಾಗ ಮಾತ್ರ ಅದು ಸುಲಭವಾಗಿ ಸಾಗಿತು. ಆ ಸಮಯದಲ್ಲಿ ಒಬ್ಬ ವೃದ್ಧ ಶಿಲ್ಪಿ ಅರಮನೆಗೆ ಬಂದು, ನಾನು ಈ ಮೂರ್ತಿಗಳನ್ನು ಕೆತ್ತುತ್ತೇನೆ. ಆದರೆ 21 ದಿನಗಳವರೆಗೆ ಯಾರೂ ಬಾಗಿಲು ತೆರೆಯಬಾರದು ಎಂದು ಷರತ್ತು ವಿಧಿಸಿದನು. ಆ ಶಿಲ್ಪಿ ಬೇರೆ ಯಾರೂ ಅಲ್ಲ, ದೇವಶಿಲ್ಪಿ ವಿಶ್ವಕರ್ಮ ಎಂದು ನಂಬಲಾಗಿದೆ. ಹಲವು ದಿನಗಳವರೆಗೆ ಒಳಗಿನಿಂದ ಕೆಲಸದ ಶಬ್ದ ಕೇಳಿಸುತ್ತಿತ್ತು. ಆದರೆ ಕೆಲವು ದಿನಗಳ ನಂತರ ಶಬ್ದ ನಿಂತಿತು. ರಾಣಿ ಆತಂಕಗೊಂಡು ರಾಜನಿಗೆ ಬಾಗಿಲು ತೆರೆಯುವಂತೆ ಒತ್ತಾಯಿಸಿದಳು. ರಾಜನು ಬಾಗಿಲು ತೆರೆದಾಗ ಶಿಲ್ಪಿ ಕಾಣೆಯಾಗಿದ್ದನು. ಆದರೆ ಅಲ್ಲಿ 3 ದಿವ್ಯ ಮೂರ್ತಿಗಳು ಇದ್ದವು: ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆ. ಅವುಗಳ ಕೈಗಳು ಮತ್ತು ಕಾಲುಗಳು ಸಂಪೂರ್ಣ ರೂಪುಗೊಂಡಿರಲಿಲ್ಲ. ರಾಜನು ವಿಷಾದಪಟ್ಟನು. ಆಗ ಆಕಾಶವಾಣಿ ಕೇಳಿಸಿತು, ಇದೇ ನನ್ನ ಇಚ್ಛೆ. ನಾನು ಈ ಅಪೂರ್ಣ ರೂಪದಲ್ಲೇ ಭಕ್ತರ ಆರಾಧನೆಯನ್ನು ಸ್ವೀಕರಿಸುತ್ತೇನೆ. ಈ ರೂಪವು ಎಲ್ಲರಿಗೂ ನಾನು ಸಮಾನನೆಂಬ ಸಂದೇಶವನ್ನು ಸಾರುತ್ತದೆ. ಆ ನಂತರ ಆ ಮೂರ್ತಿಗಳನ್ನು ಪುರಿಯಲ್ಲಿ ಪ್ರತಿಷ್ಠಾಪಿಸಲಾಯಿತು. ಇಂದಿಗೂ ಲಕ್ಷಾಂತರ ಭಕ್ತರು ಶ್ರೀ ಜಗನ್ನಾಥ ದೇವರ ದರ್ಶನ ಪಡೆಯುತ್ತಾರೆ. ನಿಜವಾದ ಭಕ್ತಿ, ತಾಳ್ಮೆ ಮತ್ತು ದೇವರ ಮೇಲಿನ ಸಂಪೂರ್ಣ ನಂಬಿಕೆ ಇದ್ದರೆ ದೇವರು ಯಾವ ರೂಪದಲ್ಲಿದ್ದರೂ ತನ್ನ ಭಕ್ತರಿಗೆ ದರ್ಶನ ನೀಡಿ ಆಶೀರ್ವದಿಸುತ್ತಾನೆ. ಹೀಗೆ ದೇವರ ಉದ್ಭವಗಳ ಬಗ್ಗೆ ತಿಳಿಯಬೇಕು ಎಂದರೆ ದಯವಿಟ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.